ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಏನು 15ನೇ ಶತಮಾನದಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರವರು ಅವರ ಕೀರ್ತನೆಗಳ ಮುಖಾಂತರ, ಅವರ ಕಾವ್ಯಗಳ ಮುಖಾಂತರ ಅವರೇನು ಇವತ್ತು ರಾಮಚರಿತ್ರ ಧ್ಯಾನ ಅನೇಕ ಕೃತಿಗಳ ರಚನೆ ಮಾಡಿ ಅದರ ಮುಖಾಂತರ ಸಮಾಜದಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡಬೇಕು, ಪರಿವರ್ತನೆ ಮಾಡಬೇಕು, ಜಾತ್ಯಾತೀತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಅಂದಿನ ಜಾತ್ಯ ವ್ಯವಸ್ಥೆಯಲ್ಲಿ ಮೇಲು ಕೀಳೆಂಬ ಎನ್ನುವಂಥ ಭಾವನೆ ಇತ್ತು. ಇವತ್ತಲ್ಲಿ ತಳ ಸಮುದಾಯದವರಿಗೆ, ಶೋಷಿತರಿಗೆ ಯಾವ ರೀತಿಯಲ್ಲಿ ಮೌಢ್ಯತೆ ಆಧಾರದ ಮೇಲೆ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆ ಆಗ್ತಾ ಇತ್ತು, ಅನ್ಯಾಯ ಆಗ್ತಾ ಇತ್ತು. ಅದೆಲ್ಲವನ್ನು ನಿವಾರಣೆ ಮಾಡಿ ಮನುಕುಲ ಒಂದೇ ಅಂತೇಳಿ ಹೇಳಿ ಕುಲವೆಂದು ಒಡೆದಾಡದಿಡಿ ನಿಮ್ಮ ಕುಲದ ನೆಲೆ ಏನು ಅಂತ ಕೇಳ್ತಾರೆ. ನಿಮ್ಮ ಇವತ್ತು ಜೀವಕ್ಕೆ ಕುಲ ಇದೆಯಾ ಅನ್ನುವಂಥ ಮಾತನ್ನು ಕೇಳ್ತಾರೆ. ನಿಮ್ಮ ಆತ್ಮಕ್ಕೆ ಕುಲ ಇದೆಯಾ ಅನ್ನುವಂಥ ಮಾತನ್ನು ಕೇಳ್ತಾರೆ. ಅವ್ರಿಗೇನು ಅನುಭವ ಆಗ್ತದೆ, ಅವರೆಲ್ಲವನ್ನೂ ತ್ಯಾಗ ಮಾಡಿ ಇವತ್ತು ಅವರಿಗೆ 78 ಹಳ್ಳಿಗಳ ದಂಡನಾಯಕ ಆಗಿರ್ತಾರೆ. ಅವರು ಅದೆಲ್ಲವನ್ನು ಬಿಟ್ಟು ಸಂಪತ್ತು ಬಿಡ್ತಾರೆ, ಸಂಸಾರ ಬಿಡ್ತಾರೆ. ಇವತ್ತು ಕೀರ್ತನೆ ತಂಬೂರಿ ತೆಗೆದುಕೊಂಡು ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಧಾರ್ಮಿಕ ಜಾಗೃತಿ ಮೂಡಿಸಿ ಸಮಾಜದ ಸುಧಾರಣೆ ಮಾಡಲಿಕ್ಕೆ ಏನು ಭಕ್ತ ಶ್ರೇಷ್ಠ ಕನಕದಾಸರವರು ನಮ್ಗೆ ಆದರ್ಶಗಳನ್ನು ಏನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಪುರಂದರದಾಸರ ಸಮಕಾಲೀನರು ಭಕ್ತಿ, ಶ್ರದ್ಧೆ, ನಂಬಿಕೆ ಏನು ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನ ಸಿಗದೆ ಅಂತ ಸಂದರ್ಭದಲ್ಲಿ ಅವರ ಭಕ್ತಿಗೆ, ಶ್ರದ್ಧೆಗೆ ಕನಕನ ಕಿಂಡಿ ಕೃಷ್ಣ ಮಹಾಮಾನವತವಾದಿ ಮಹಾತ್ಮ ಕನಕದಾಸರಿಗೆ, ವಿಶ್ವಗುರು ಅಣ್ಣ ಬಸವಣ್ಣವರಿಗೆ, ಭಗವಾನ್ ಬುದ್ಧರಿಗೆ, ಶ್ರೇಷ್ಠ ಭಕ್ತ ಕನಕದಾಸರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಮಹಾತ್ಮ ಗಂಗುಂಡೇಶ್ವರ ಅವರಿಗೆ, ಮಹಾತ್ಮ ಗಂಗುಂಡೇಶ್ವರ ಅವರಿಗೆ ಕೋಡಿಗೆ तुम्हारा जय है, फर्स्ट प्रजय है आपका. चलो थैंक यू. भक्त कनकदासರಿಗೆ, ಭಕ್ತ ಕನಕದಾಸರಿಗೆ ಎಲ್ಲರಿಗೂ